ಗಂಡನ ಆಯಸ್ಸು ಯಶಸ್ಸಿಗಾಗಿ ಬೇಡಿಕೊಳ್ಳೋ ಸತಿಯರಿಗೂ, ಹೆಂಡತಿ ನಗುವಲ್ಲಿ ತನ್ನ ಆಯಸ್ಸು ಯಶಸ್ಸು ಕಾಣೋ ಪತಿಯರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ನಮಸ್ಕಾರ ಎಲ್ರಿಗೂ. ನಮ್ಮನೆ ಭೀಮನ ಅಮಾವಾಸ್ಯೆ ಹಬ್ಬ ಹೇಗಿತ್ತು ಅಂತ ಹೇಳ್ಬಿಟ್ಟು ಇದೊಂದು ಸಣ್ಣ ಮಿನಿ ವ್ಲಾಗ್. ಸೊ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ, ಭೀಮನ ಅಮಾವಾಸ್ಯೆ ದಿನ ಸ್ಪೆಷಲ್ ಅಂದರೆ ಗಂಡನಿಗೆ ಪಾದಪೂಜೆ ಮಾಡೋದೇ ಸ್ಪೆಷಲ್. ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಪೂಜೆ ಎಲ್ಲ ಮುಗಿಸಿ ಗಂಡನ ಪಾದಪೂಜೆ ಮಾಡ್ತೀವಿ. ಸೊ ಅದಕ್ಕೆ ನಾನು ಹೇಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ಫಸ್ಟ್ ತೋರಿಸ್ತೀನಿ. ಇಲ್ಲಿ ಒಂದು ಪ್ಲೇಟಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಕೈ ಕಟ್ಕೊಳ್ಳೋಕ್ಕೆ ದಾರ, ಅದಾದಮೇಲೆ ಹೂ ಕಡ್ಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫೈನಲಿ ನಾವು ಯಾವ ರೀತಿ ಪೂಜೆ ಮಾಡ್ತಾಯಿದ್ದೀವಿ ಅಂತ ನೋಡಿ. ಆಲ್ಮೋಸ್ಟ್ ತುಂಬ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ನೀವು ಅಂದ್ಕೊಂಡಿದ್ದೀನಿ. ಫಸ್ಟು ಕಾಲೆಲ್ಲ ನೀಟಾಗಿ ತೊಳೆದು ಅದಾದಮೇಲೆ ವಿಭೂತಿ ಹಚ್ಚಿ ಅರಿಶಿನ, ಕುಂಕುಮ ಮತ್ತು ಹೂವು ಇಡಬೇಕು. ನೆಕ್ಸ್ಟು ದಾರ ಏನಿರುತ್ತಲ್ವ ಅದನ್ನು ಒಬ್ಬರಿಂದ ಒಬ್ಬರ ಕೈಗೆ ಕಟ್ಕೋಬೇಕು. ಕಟ್ಕೊಂಡಿದ್ದು ಆದಮೇಲೆ ಹೂ ಕಡ್ಡಿ ಏನಿರುತ್ತೆ ಅದನ್ನು ಅಂಟಿಸಿ ಪೂಜೆ ಮಾಡಬೇಕು. ನಮ್ಮ ಪಾಪು ಏನನ್ನ ಬಿಟ್ಟರೆ ಫುಲ್ಲೆಲ್ಲ ತೀಟೆ ಮಾಡ್ತಾನೆ ಅಂತೇಳ್ಬಿಟ್ಟು ಅವನ್ನ ಕೈಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಸೊ ನಾವು ಸಹ ಅವ್ರ ಕಡೆಯಿಂದ ಈ ರೀತಿ ಮಾಂಗಲ್ಯಕ್ಕೆ ಮತ್ತು ಹಣೆಗೆಲ್ಲ ಅರಿಶಿನ ಕುಂಕುಮ ಹಚ್ಚಿಸ್ಕೋಬೇಕು. ಹಚ್ಚಿಸ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಅವ್ರಿಗೆ ಪಾದಕ್ಕೆ ಬಿದ್ದುಬಿಟ್ಟು ನಮಸ್ಕಾರ ಹಾಕ್ಕೊಬೇಕು. ಸೊ ಈ ರೀತಿ ಆಚರಣೆ ಇರುತ್ತೆ. ಅದಾದಮೇಲೆ ಅವರು ನಮಗೆ ಏನು ಪ್ರೀತಿಯಿಂದ ಗಿಫ್ಟ್ ಕೊಡ್ತಾರೋ ಅದನ್ನು ಈಸ್ಕೋಬೇಕು. ಸೊ ನಿಮಗೆಲ್ಲ ಏನೇನು ಗಿಫ್ಟ್ ಕೊಟ್ಟರು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನೋಡಿ ಖುಷಿ ಪಡ್ತೀನಿ. ನನಗೆ ಯಾವಾಗಲೂ ಷರತ್ತು ಅಮೌಂಟೇ ಕೊಡೋದು. ಸೊ ಅದಕ್ಕೆ ನಾನೇನಾದರೂ ತಗೊಂಡ್ಬಿಡ್ತೀನಿ ನನಗೇನು ಬೇಕೋ ಅದನ್ನು. ಮತ್ತೊಮ್ಮೆ ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಹಬ್ಬದ ಶುಭಾಶಯಗಳು. ಆ ದೇವರು ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಆಯುರ, ಆರೋಗ್ಯ, ಐಶ್ವರ್ಯ ಕೊಡಲಿ ಅಂತ ನಾನು ಬೇಡ್ಕೊತೀನಿ. ನೆಕ್ಸ್ಟು ಗಂಡನಿಗೆ ಏನು ಇಷ್ಟನೋ ಆ ಸ್ವೀಟ್ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಸ್ವೀಟ್ ಮಾಡ್ತಾರೆ. ನಮ್ಮ ಕಡೆ ಕಡುಬು ಮಾಡ್ತಾರೆ. ಬಟ್ ನಾವು ಯೂಶ್ವಲಿ ಪಾಯಸನೇ ಮಾಡೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ.